ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಎಂಡ್ ತನಕ ನೋಡಿ, ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಕೂದಲಿನ ಸಮಸ್ಯೆ ಪ್ರತಿಯೊಬ್ಬರಿಗೆ ಇದೆ. ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ. ವೈಟ್ ಹೇರ್ ಇರ್ಬೋದು, ಹೇರ್ ಫಾಲ್ ಆಗ್ತಾ ಇರುತ್ತೆ, ತುಂಬ ತೆಳ್ಳಗೆ ಕೂದಲಿರುತ್ತೆ, ಹಾಗೆ ರಫ್ ಆಗಿರುತ್ತೆ, ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಆಗಿ ಇವತ್ತು ಹೇರ್ ಆಯಿಲ್ನ ಮನೇಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಈ ಹೇರ್ ಆಯಿಲ್ನ ವಾರಕ್ಕೆ 2 ಸಲ ಯೂಸ್ ಮಾಡಿ ಕೇವಲ 1 ವಾರ 2 ವಾರದಲ್ಲಿ ನಿಮ್ಮ ಹೇರಲ್ಲಿ ರಿಸಲ್ಟ್ ನೋಡ್ಬೋದು. ಸೊ ಹೇರ್ ಆಯಿಲ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬೇಕು ಅಂಥೇಳಿ ನಾನು ನಮ್ಮನೆ ಹಿತ್ತಲಿಂದನೇ ತೊಗೊಂಡಿದ್ದೀನಿ. ಅಫ್ಕೋರ್ಸ್ ಊರಲ್ಲಿ ಇರೋದ್ರ ಬೆನಿಫಿಟ್ ಎಷ್ಟೆಲ್ಲ ಇದೆ ನೋಡಿ. ಆದರೆ ಕೆಲವೊಂದು ಸಲ ಊರಲ್ಲಿ ಇದ್ದವ್ರಿಗೆ ಗೊತ್ತಾಗೋದಿಲ್ಲ ನಮ್ಮ ನೇಚರಲ್ಲೇ ಇಷ್ಟೊಂದು ಬೆನಿಫಿಟ್ ಇದೆ ಅಂಥೇಳಿ. ಸೊ ಫಸ್ಟಿಗೆ ಇಲ್ಲಿ ತುಳಸಿ ಎಲೆನ ತೊಗೊಳ್ತಾ ಇದ್ದೀನಿ. ತುಳಸಿ ಎಲೆ ನೋಡಿ, ಅದ್ರ ಜ್ಯೂಸ್ ಕೂಡ ಒಳ್ಳೆಯದು, ಎಲ್ಲದೂ ಒಳ್ಳೆಯದು. ಆದರೆ ಯೂಸ್ ಮಾಡೋದು ಕಡಿಮೆ. ಆದರೆ ತುಳಸಿ ಎಲೆಯಿಂದ ಇಚ್ಚಿಂಗ್ ಏನಾದರೂ ಇದ್ದರೆ ಅದೆಲ್ಲ ತುಂಬ ಒಳ್ಳೆಯದು. ಜಾಸ್ತಿ ಬೇಡ, ಒಂದು 5-6 ತುಳಸಿ ಎಲೆ ಸಾಕಾಗತ್ತೆ. ಅದ್ರ ಜೊತೆಗೆ ದಾಸವಾಳದ ಸೊಪ್ಪು ಮತ್ತು ಹೂವು ತುಂಬಾ ಒಳ್ಳೆಯದು. ಕೂದಲಿಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಹಾಗೆ ಸಿಲ್ಕ್ನೆ ಅಂತ ಕೊಡುತ್ತೆ. ಕೂದಲು ತುಂಬ ಸಿಲ್ಕ್ ಆಗುತ್ತೆ. ಸೊ ನಾನು ದಾಸವಾಳದ ಸೊಪ್ಪು ಎಲೆ ಎಲ್ಲಿ ಸಿಕ್ಕಿದ್ರು ಕೂಡ ಬಿಡೋದಿಲ್ಲ. ಊರಲ್ಲಿ ಅಂತೂ ಸಿಕ್ಕೇ ಸಿಗುತ್ತೆ, ಆದರೆ ಜನ ಯೂಸ್ ಮಾಡೋದು ಕಡಿಮೆ. ನಾನು ಮುಂಬೈಯಲ್ಲಿ ನನಗೆ ತುಂಬ ಕಡಿಮೆ ಸಿಗುತ್ತೆ. ನಾನು ಹುಡುಕಿ ದಾಸವಾಳದ ಸೊಪ್ಪು ಎಲೆ ಎಲ್ಲ ತುಂಬ ಕಡಿಮೆ ಸಿಗುತ್ತೆ. ತುಳಸಿ ಎಲೆ ಆದರೂ 10 ರೂಪಾಯಿ 20 ರೂಪಾಯಿಗೆಲ್ಲ ಕೊಡ್ತಾರೆ ಹೂವಿನ ಅಂಗಡಿಯಲ್ಲಿ. ಆದರೆ ದಾಸವಾಳದ ಎಲೆ ಮತ್ತು ಹೂವು ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಸಿಕ್ಕಿದ್ದೆ ಚಾನ್ಸ್. ಇದರಲ್ಲಿ ನಾನು ಹೇರ್ ಪ್ಯಾಕ್ ಕೂಡ ಮಾಡಿದ್ದೆ ಲಾಸ್ಟ್ ಟೈಮ್. ಅದಂತೂ ಬೆಸ್ಟ್ ರಿಸಲ್ಟ್. ನಿಜವಾಗ್ಲೂ ಫಸ್ಟ್ ಯೂಸಲ್ಲೇ ನನ್ನ ಹೇರಿನ ರಿಸಲ್ಟು ನೀವು ಲೈವ್ ವಿಡಿಯೋದಲ್ಲೇ ನೋಡಿದ್ರಿ. ಫಸ್ಟ್ ಯೂಸ್ ಅದು ಹೇರ್ ಪ್ಯಾಕ್ ಹಾಕಿದ ತಕ್ಷಣವೇ ನನ್ನ ಕೂದಲು ಯಾವ ರೀತಿ ಆಯಿತು ಅಂತೇಳಿ ಆ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಆ ಹೇರ್ ಪ್ಯಾಕ್ ನೀವು ಅಟ್ಲೀಸ್ಟ್ ಮಂತ್ಲಿ 1 ಸಲ ಕೂದಲಿಗೆ ಹಾಕಿ, ತುಂಬಾ ಒಳ್ಳೆಯದು. ಇವಾಗ ನೆಕ್ಸ್ಟ್ ಬಂದು ನಾನು ಕರ್ಬೇವಿನ ಸೊಪ್ಪು ತೊಗೊಳ್ತಾ ಇದ್ದೀನಿ. ನೋಡಿ, ನಮ್ಮ ಹಿತ್ತಲಲ್ಲಿ ಕರ್ಬೇವಿನ ಸೊಪ್ಪು ಫುಲ್ ಬೆಳೆದು ಬಿಟ್ಟಿದೆ. ಯಾವಾಗ ಬೇಕು ಅಡುಗೆ ಮಾಡ್ಕೊಳ್ಳಿ, ಏನೇ ಮಾಡಿ ಅಲ್ಲಿ ಹೋಗಿ ಕರ್ಬೇವಿನ ಸೊಪ್ಪು ಕೀಳ್ತಾನೆ ಇರೋದು. ತುಂಬ ದೊಡ್ಡ ಮರ ಕೂಡ ಇದೆ. ಹಾಗೆ ಆ ಮರದಿಂದ ಗೊತ್ತಿಲ್ಲ ಚಿಕ್ಕ ಗಿಡ ಅಂತೂ ರಾಶಿ ಆಗಿಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತೇಳಿ ಕರ್ಬೇವಿನ ಗಿಡ. ಇದು ದೊಡ್ಡ ಮರ ಆಗಿಬಿಟ್ಟಿದೆ. ಸೊ ಇವಾಗ ಇದನ್ನೆಲ್ಲ ತೊಗೊಂಡು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮನೆ ಹಿತ್ತಲಿದ್ದೇ ಬೆಳೆದಿರೋದು. ಸೊ ಆದರೂ ಕೂಡ ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ, ಅಂದರೆ ಧೂಳೆಲ್ಲ ಇರುತ್ತೆ ಅಂತೇಳಿ. ಇಲ್ಲಿ ನೋಡಿ, ಗಾಣದ ಎಣ್ಣೆ ಪ್ಯೂರ್ ಆಗಿ ನಾವು ನಮ್ಮನೆ ತೆಂಗಿನಕಾಯಿಂದನೇ ಎಣ್ಣೆ ಮಾಡಿಸಿರೋದು. ಈ ಎಣ್ಣೆ ಸಿಗಲಿಲ್ಲ ಅಂದರೆ ನೀವು ಯಾವುದಾದ್ರೂ ತೆಂಗಿನ ಎಣ್ಣೆ ತೊಗೊಳ್ಳಿ, ಬಾಟಲ್ದು ಕೂಡ ಪರವಾಗಿಲ್ಲ. ಬಟ್ ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತೆಂಗಿನ ಎಣ್ಣೆನ ನಾನು ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಆಗ್ತಾ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟಿಗೆ ಆ ಎಣ್ಣೆಯಲ್ಲಿ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಮುಂಬೈಗೆ ಕೂಡ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಇಲ್ಲಿ ಮೋಸ್ಟ್ಲಿ ನನಗೆ ದಾಸವಾಳದ ಸೊಪ್ಪು ಎಲೆ ಸಿಗೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಎಣ್ಣೆ ಮಾಡುವಾಗ ದಾಸವಾಳದ ಎಲೆ ಸೊಪ್ಪು ಸಿಕ್ಕಿದ್ರೆ, ಅದು ಕೂಡ 2-4 ಎಲ್ಲಾದರೂ ನಮ್ಮ ಗಾರ್ಡನಲ್ಲಿ ಸಿಕ್ಕಿದ್ರೆ ಮಾತ್ರ ಅದನ್ನು ತೊಗೊಳ್ತೀನಿ. ಇಷ್ಟಿಷ್ಟು ಹೂವು ಎಲೆ ಎಲ್ಲ ಸಿಗೋದೇ ಇಲ್ಲ. ಸೊ ಅದಕ್ಕೆ ಎಣ್ಣೆನ ನಾನು ತೊಗೊಂಡು ಕೂಡ ಬಂದಿದ್ದೀನಿ. ತುಂಬ ಒಳ್ಳೆಯದು. ಎಂಡಲ್ಲಿ ನೋಡಿ ಹೇಗಿದೆ ಅಂಥೇಳಿ. ಇಲ್ಲಿ ನಾನು ದಾಸವಾಳದ ಸೊಪ್ಪು ಮತ್ತು ಎಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತುಳಸಿ ಎಲೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಳಸಿ ಎಲೆ ಜಾಸ್ತಿ ಬೇಡ. ದಾಸವಾಳದ ಸೊಪ್ಪು, ಹೂವು ಮತ್ತು ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ರೆ, ತುಳಸಿ ಎಲೆ ಒಂದು ಸ್ವಲ್ಪ, ಅಂದರೆ ಒಂದು 5-10 ಎಲೆ ಇದ್ದರೆ ಸಾಕಾಗತ್ತೆ ಅಷ್ಟೇ. ಇದಕ್ಕೆ ಇವಾಗ ನೋಡಿ ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿ ನಮ್ಮ ಹೇರ್ಗೆಲ್ಲ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಈರುಳ್ಳಿನ ಕೂಡ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಜನರಿಗೆ ಅನಿಸುತ್ತೆ ಈರುಳ್ಳಿ ಹಾಕೋದ್ರಿಂದ ಎಣ್ಣೆ ಬೇಗ ಹಾಳಾಗುತ್ತೆ, ಆ ಥರದ್ದೆಲ್ಲ ಏನಿಲ್ಲ. ಈ ಎಣ್ಣೆ ವರ್ಷಗಟ್ಟಲೆ ಕೂಡ ನೀವು ಇಟ್ಕೊಳ್ಬೋದು. ಏನು ಸ್ಮೆಲ್ ಬರೋದಿಲ್ಲ, ಏನಿಲ್ಲ, ತುಂಬ ಒಳ್ಳೆಯದಾಗೇ ಇರುತ್ತೆ. ಸೊ ಇವಾಗ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ದಾಸವಾಳದ ಎಲೆ, ಹೂವು ಎಲ್ಲ. ನೋಡಿ, ಎಣ್ಣೆ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ, ಅಷ್ಟೊಂದು ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ನಿಮಗೆ ಎಂಡಲ್ಲಿ ನೋಡ್ಬೋದು, ಇದ್ರ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ದಾಸವಾಳದ ಹೂವು ಆಗಿರ್ಬೋದು, ಎಲೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ರೆಡಿ ಆಗಿದೆಯಾ ಇಲ್ವಾ ಅಂತೇಳಿ.
ಸೊ ಎಣ್ಣೆ ಇದನ್ನು ಇವಾಗ ನಾನು ಲೋ ಫ್ಲೇಮ್ನಲ್ಲಿ ಫುಲ್ ಅಂದರೆ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಎಣ್ಣೆಯಲ್ಲಿ ಅಫ್ಕೋರ್ಸ್ ಫ್ರೈ ಆಗಿದ್ದ ಥರನೇ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನೂ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಅದೇ ಲವಂಗ. ಎಸ್ ಫ್ರೆಂಡ್ಸ್, ಲವಂಗ ನಮ್ಮ ಕೂದಲಲ್ಲಿ ತುಂಬ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ನಾನು ಲವಂಗ ಹಾಕ್ತೀನಿ. ಕೆಲವರು ಎಣ್ಣೆ ಮಾಡಿದ ತಕ್ಷಣ ಬಾಟ್ಲಲ್ಲಿ ಕೂಡ ಲವಂಗ ಹಾಕಿಡ್ತಾರೆ, ಸೊ ಹಾಗೆ ಕೂಡ ಹಾಕ್ಬೋದು. ಬಟ್ ನಾನು ಡೈರೆಕ್ಟಾಗಿ ಈಗ ಎಣ್ಣೆಯಲ್ಲೇ ಲವಂಗ ಹಾಕಿ ಕುದಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ. ಎಲ್ಲ ಈರುಳ್ಳಿ ನೋಡ್ಬೋದು, ಹಾಗೆ ಇದು ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು, ಅದರದ್ದು ಎಲೆ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಹಾಗೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡ್ಬೋದು. ಇವಾಗ ಇನ್ನೊಂದು ಸ್ವಲ್ಪ ಇದು ಫ್ರೈ ಆಗಬೇಕು. ನಿಮಗೆ ಈರುಳ್ಳಿ ಕ್ರಿಸ್ಪಿ ಆದರೆ ಎಣ್ಣೆ ಹಾಳಾಗೋದಿಲ್ಲ. ಈರುಳ್ಳಿ ಹಸಿ ಇದ್ದರೆ ಅದ್ರ ನೀರು ಬಿಟ್ಕೊಳ್ಳೋದ್ರಿಂದ ಎಣ್ಣೆ ಹಾಳಾಗುತ್ತೆ. ಅದಕ್ಕೆ ಇದೆಲ್ಲ ಫುಲ್ ಕ್ರಿಸ್ಪಿ ಆಗೋ ತನಕ ಫ್ರೈ ಆಗಬೇಕಾಗತ್ತೆ, ಅಂದರೆ ಎಣ್ಣೆಯಲ್ಲಿ ಕುದಿಬೇಕಾಗತ್ತೆ. ನಾವು ಹೊರಗಡೆಯಿಂದ ಎಷ್ಟು ಕಾಸ್ಟ್ಲಿ ಎಣ್ಣೆ ಎಲ್ಲ ತೊಗೊಂಡು ಬರ್ತೀವಿ, ಅದರಲ್ಲಿ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಅದು ಸ್ಮೆಲ್ ಬರಲಿ ಅಂತೇಳಿ ಅದಕ್ಕೆ ಅಂದರೆ ಪರಿಮಳಕ್ಕೋಸ್ಕರ ಅದು ಇದೆಲ್ಲ ಹಾಕ್ತಾರೆ. ಹಾಗೆ ಕಲರ್ಗೆ ಕೂಡ ಕಲರ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದಕ್ಕಿಂತ ಮನೆಯಲ್ಲಿ ನ್ಯಾಚುರಲ್ ಆಗಿ ಈಸಿಯಾಗಿ ಅವೈಲೇಬಲ್ ಆಗಿರೋ ಇಂಗ್ರೀಡಿಯೆಂಟ್ಸ್, ಇದರಲ್ಲಿ ಯಾವುದೇ ತುಂಬ ಕಷ್ಟ ಇದೆ ಸಿಗೋದು ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳ್ಬೋದು. ಸೊ ಆ ಥರ ಇಂಗ್ರೀಡಿಯೆಂಟ್ಸ್ ಬಳಸಿ ನೀವು ಇದನ್ನು ಖಂಡಿತವಾಗ್ಲೂ ಈ ಎಣ್ಣೆನ ಮನೆಯಲ್ಲಿ ಮಾಡಿ ರಿಸಲ್ಟ್ ನಿಮಗೆ ಲೈವ್ ಆಗೇ ಗೊತ್ತಾಗುತ್ತೆ. ನೀವು 1 ವಾರ ಯೂಸ್ ಮಾಡಿ ನೋಡಿ, ನಿಮ್ಮ ಕೂದಲು ಉದ್ರೋದು ಕಡಿಮೆ ಆಗುತ್ತೆ, ಹೊಸ ಕೂದಲು ಉಟ್ಕೊಳ್ಳುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ಈರುಳ್ಳಿ ಹೇಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಫುಲ್ ಬ್ರೌನ್ ಕಲರ್ ಆಗಿಬಿಟ್ಟಿದೆ. ಸಾರಿ, ಮಕ್ಕಳು ವಾಯ್ಸ್ ಓವರ್ ಮಾಡೋದಕ್ಕೆ ಕೊಡ್ತಾ ಇಲ್ಲ, ಆದರೂ ಕೂಡ ಮಾಡ್ತಾಯಿದ್ದೀನಿ. ಯಾಕಂದರೆ ಊರಲ್ಲಿ ವೀಡಿಯೋ ಮಾಡಿದ್ದು, ಬಟ್ ವಾಯ್ಸ್ ಓವರ್ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ ಇದು ಸ್ವಲ್ಪ ಲೇಟಾಗಿದೆ. ಸೊ ಇವಾಗ ಈ ಎಣ್ಣೆನೆಲ್ಲ ನಾನು ಇದರಲ್ಲಿ ಸ್ವಲ್ಪ ಗಾಳಿಸಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೆಲ್ಲ ಶೋಧಿಸ್ಬಿಟ್ಟು ಹಾಕ್ಕೊಳ್ತೀನಿ. ಅದು ಕ್ರಿಸ್ಪಿನೆಸ್ ಏನಿದೆ ನೋಡಿ, ಅದೆಲ್ಲ ಚೆನ್ನಾಗಿ ಹಿಂಡಿ ನೋಡಿ ಎಣ್ಣೆನ ಎಷ್ಟು 1-3 ಬಾಟ್ಲು ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಎಣ್ಣೆ ಆರಾಮಾಗಿ ತುಂಬ ದಿನ ನಡೆಯುತ್ತೆ ನನಗೆ. ಸೊ ಎಣ್ಣೆ ಇಲ್ಲಿ ರೆಡಿಯಾಗಿದೆ. ಇದನ್ನು ವಾರಕ್ಕೆ 1-2 ಸಲ ಯೂಸ್ ಮಾಡಿ, ಒಂದು ಓವರ್ನೈಟ್ ನೀವು ಹೇರಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಅಟ್ಲೀಸ್ಟ್ 1-2 ಗಂಟೆ 4 ಗಂಟೆ ಟೈಮ್ ಇದ್ರೂ ಕೂಡ ನೀವು ಹೇರ್ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಇದು ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಕೂದಲಲ್ಲಿ ರಿಸಲ್ಟ್ ನೀವು ಫಸ್ಟ್ ಡೇಯಿಂದನೇ ಕಾಣ್ಬೋದು. ಇದು ಕೂಡ ಅಷ್ಟೇ. ಹಾಗೆ ಹೇರ್ ಪ್ಯಾಕ್ ಕೂಡ ಅಷ್ಟೇ. ಹೇರ್ ಪ್ಯಾಕ್ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಇವಾಗಲೇ ನೋಡಿ. ನೀವು ಈ ಹೇರ್ ಆಯಿಲ್ನ ಕೂಡ ಹಾಕ್ಕೊಳ್ಳಿ. ಹಾಗೆ ಹೇರ್ ಪ್ಯಾಕ್ನ ಕೂಡ ತಿಂಗಳಿಗೊಮ್ಮೆ ಆದರೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಹೇರ್ ಆಯಿಲ್ ಮಾಡಿ ನೀವು ವರ್ಷಗಟ್ಟಲೆ ಇಟ್ಕೊಳ್ಬೋದು. ನೀವು ಕಾಸ್ಟ್ಲಿ ಹೇರ್ ಆಯಿಲ್ ಹೊರಗಡೆಯಿಂದ ತರೋದಕ್ಕಿಂತ ಕಡಿಮೆ ಖರ್ಚಲ್ಲಿ ಇಡೀ ಫ್ಯಾಮ್ಲಿಗೆ ಹೇರ್ ಆಯಿಲ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.